ಕಾಂತಾರದಲ್ಲಿನ ದೈವದ ಅನುಕರಣೆಯ ಬಗ್ಗೆ ತುಳುಕೂಟ ಆಕ್ಷೇಪ ವ್ಯಕ್ತಪಡಿಸಿದೆ. ಕಾಂತಾರ ಚಾಪ್ಟರ್ 1 ಸಕ್ಸಸ್ ಬೆನ್ನಲ್ಲೇ ತುಳುಕೂಟ ಆಕ್ಷೇಪಿಸಿದೆ. ಕರಾವಳಿಯ ದೈವದ ಅನುಕರಣೆ ವಿಡಿಯೋ ವೈರಲ್ ಆಗ್ತಾ ಇದೆ. ದೈವದ ವೇಷ ಹಾಕೊಂಡು ಥಿಯೇಟರ್ಗೆ ಜನ ಬರ್ತಿದ್ದಾರೆ. ಇವೆಲ್ಲಕ್ಕೂ ಡಿಸ್ಕ್ಲೈಮರ್ ಹಾಕುವಂತೆ ತುಳುಕೂಟದ ಮನವಿ. ಸುದ್ದಿಗೋಷ್ಠಿ ಮಾಡಿ ಮನವಿಯನ್ನ ಮಾಡುವಂತೆ ರಿಷಬ್ ಶೆಟ್ಟಿ ಅವರಿಗೆ ಪತ್ರವನ್ನು ಬರೆದಿದ್ದಾರೆ. ನಟ ನಿರ್ದೇಶಕರಾಗಿರುವಂತಹ ರಿಷಬ್ ಶೆಟ್ಟಿ ಅವರಿಗೆ ಪತ್ರ ಬರೆದು ತುಳುಕೂಟ ಮನವಿಯನ್ನ ಮಾಡಿಕೊಂಡಿದೆ. ಕಾಂತಾರ ಚಾಪ್ಟರ್ 1 ದಂತಕಥೆ ಅದ್ಭುತ ಸಕ್ಸಸ್ ಅನ್ನ ಕಾಣ್ತಾ ಇದೆ. ಪಂಜುರ್ಲಿ ಗುಳಿಗ ದೈವದ ಅನಾವರಣ ಚಿತ್ರದಲ್ಲಿ ಹೇಗಾಗಿದೆ ಅನ್ನೋದನ್ನು ನಾವೆಲ್ಲರೂ ಕೂಡ ನೋಡಿದ್ದೀವಿ. ಆದರೆ ಒಂದಷ್ಟು ಮಂದಿ ಈ ದೈವಗಳ ಅನುಕರಣೆ ಮಾಡ್ತಿದ್ದಾರೆ. ದೈವದ ರೀತಿಯಲ್ಲಿ ವೇಷಭೂಷಣವನ್ನು ತೊಟ್ಟು ಥಿಯೇಟರ್ಗೂ ಕೂಡ ಎಂಟ್ರಿಯನ್ನ ಕೊಡ್ತಿದ್ದಾರೆ. ಇದು ದೈವಕ್ಕೆ ಅಪಮಾನ ಮಾಡಿದಂತಾಗುತ್ತೆ. ಹಾದ್ಬೀದಿಯಲ್ಲಿ ದೈವವನ್ನು ಈ ರೀತಿಯಾಗಿ ಅನುಕರಣೆ ಮಾಡುವುದು ಸರಿಯಲ್ಲ. ಅದರ ಮಹತ್ವಕ್ಕೆ ಪೆಟ್ಟು ಬೀಳುತ್ತೆ. ಇದರ ವಿರುದ್ಧ ಒಂದು ಕ್ರಮವನ್ನು ತೆಗೆದುಕೊಳ್ಬೇಕು ಅಂತ ಹೇಳಿ ತುಳುಕೂಟ ನಟ ನಿರ್ದೇಶಕರಾಗಿರುವಂತಹ ರಿಷಬ್ ಶೆಟ್ಟಿ ಅವರಿಗೆ ಪತ್ರವನ್ನು ಬರೆದಿದ್ದಾರೆ. ಈಗ ಮದ್ಯಪಾನ ಧೂಮಪಾನ ಯಾವ ರೀತಿಯಾಗಿ ಆರೋಗ್ಯಕ್ಕೆ ಹಾನಿಕಾರಕ ಅಂತ ಹಾಕ್ತಾರೋ ಡಿಸ್ಕ್ಲೈಮರ್, ಅದೇ ರೀತಿಯಾಗಿ ಒಂದು ಡಿಸ್ಕ್ಲೈಮರ್ ಹಾಕಬೇಕು. ಚಿತ್ರ ಆರಂಭ ಆಗೋದಕ್ಕೂ ಮುನ್ನ ಅಥವಾ ಆ ರೀತಿ ದೈವದ ದೃಶ್ಯ ಸ್ಕ್ರೀನ್ ಮೇಲೆ ಬರೋದಲ್ಲ, ಆ ಸಂದರ್ಭದಲ್ಲಿ ಆ ರೀತಿ ಡಿಸ್ಕ್ಲೈಮರ್ ಹಾಕಿದ್ರೆ ಜನರಿಗೆ ಒಂದು ತಿಳುವಳಿಕೆ ಬರುತ್ತೆ. ಅನುಕರಣೆ ಮಾಡುವವರು ಕೂಡ ಮಾಡುವಂತಹ ಧೈರ್ಯಕ್ಕೆ ಕೈ ಹಾಕೋದಿಲ್ಲ ಅಂತ ಹೇಳಿ ತುಳುಕೂಟ ಮನವಿಯನ್ನ ಮಾಡಿಕೊಂಡಿದೆ. ಈ ಪತ್ರಕ್ಕೆ ರಿಷಬ್ ಶೆಟ್ಟಿ ಅವರು ಯಾವ ರೀತಿಯಾಗಿ ರೆಸ್ಪಾಂಡ್ ಮಾಡ್ತಾರೆ ಅನ್ನೋದನ್ನ ಕಾದು ನೋಡಬೇಕಿದೆ. ರಿಷಬ್ ಶೆಟ್ಟಿ ಅವರು ಕೂಡ ದೈವದ ವಿಚಾರದಲ್ಲಿ ಎಷ್ಟು ಭಕ್ತಿ ಪ್ರಧಾನರಾಗಿ ಚಿತ್ರವನ್ನ ತೆರೆ ಮೇಲೆ ತಂದಿದ್ದಾರೆ ಅನ್ನೋದು ಎಲ್ರಿಗೂ ಕೂಡ ಅರ್ಥ ಆಗ್ತಾ ಇದೆ. ಒಂದಷ್ಟು ಮಂದಿ ಅನುಕರಣೆ ಮಾಡ್ತಿದ್ದಾರೆ. ಅದು ತಮಾಷೆ ಮಾಡಬೇಕು ಅಥವಾ ಬೇರೆ ರೀತಿಯಾಗಿ ಅದನ್ನ ಬಿಂಬಿಸಬೇಕು ಅಂತಲ್ಲ, ದೈವ ಭಕ್ತಿಯಿಂದಲೇ ಈ ರೀತಿ ಮಾಡ್ತಾ ಇರಬಹುದು. ಆದರೆ ದೈವಗಳನ್ನ ನಂಬಿರುವವರ ಭಾವನೆಗೆ ಧಕ್ಕೆ ಆಗ್ತಿದೆ ಅನ್ನೋ ಆರೋಪವೂ ಕೂಡ ಇಲ್ಲಿ ಕೇಳಿ ಬರ್ತಾ ಇದೆ.